ಅಲ್ಲಿ ಶೋ ಅಲ್ಲಿ ಯಾರು ಇಷ್ಟ ಸರ್? ಯಾವ ಸ್ಪರ್ಧಿ ಇಷ್ಟ ಸರ್ ನಿಮಗೆ ನಿಮ್ಮ ಪ್ರಕಾರ? ಯಾರು ಪ್ರತಿಭೆ ಇರುತ್ತೋ ಅವ್ರು ಇಷ್ಟ ರೀ. ಪ್ರತಿಭೆ ಪ್ರತಿಭೆ ಮೇನ್. ಅವ್ರು ಯಾರೇ ಆಗ್ಲಿ ಪ್ರತಿಭೆ ಇದ್ದಾರ ಫಸ್ಟ್ ಬರ್ಬೇಕು. ಪ್ರತಿಭೆ ಅಂದ್ರೆ ಸರ್ ಅಷ್ಟು ಜನದಲ್ಲಿ ಯಾರಿಗೆ ಒಳ್ಳೆ ಪ್ರತಿಭೆ ಐತೆ ಸರ್ ನಿಮ್ಮ ಪ್ರಕಾರ? ಅದು ಬಿಗ್ ಬಾಸ್ ನೋಡಲ್ಲ, ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಪ್ರತಿಭೆ ಇರುತ್ತೆ ಅಂತ ಹೇಳಿ. ಬಿಗ್ ಬಾಸ್ ನೋಡೋಣ. ಈಗ ನಿಮ್ಮ ಊರಿನ ಒಬ್ಬ ಸರ್ ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತಾ ಇದೀವಿ ಸರ್. ಅದ್ರಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಸರ್? ಯಾವ ಸ್ಪರ್ಧಿ ಇಷ್ಟ? ಹನುಮಂತ ಇಷ್ಟ. ಏನ್ ಇಷ್ಟ ಆಯ್ತಾನೆ ಸರ್? ಪ್ರತಿಯೊಂದು ಕೆಲಸನ ಆಟ ಟಾಸ್ಕ್ ಅಂತ ಬಂದ ಚಲೋ ಚೆನ್ನಾಗಿ ಆಡ್ತಾನ. ಮತ್ತು ಏನಾರ ಮಾತಾಡಿದ್ರೆ ನೇರ ಮಾತಾಡ್ತಾನ, ಎಲ್ಲರಂಗ್ ಮುಚ್ಚಿ ಮರಿ ಮಾತಾಡಂಗಿಲ್ಲ, ಅದಕ್ಕೆ ಇಷ್ಟ. ಹನುಮಂತಣ್ಣ ಬಿಟ್ರೆ ಇನ್ನು ಯಾರು ಇಷ್ಟ ಸರ್ ನಿಮ್ಗೆ ಪ್ರಕಾರ? ಹನುಮಂತಣ್ಣ ಬಿಟ್ರೆ ನಮ್ಮ ಪ್ರಕಾರ ಇಷ್ಟ ಅಂದ್ರೆ ಸುದೀಪ್ ಸರ್. ಕಂಟೆಸ್ಟೆಂಟ್ ಧನರಾಜ್ ಅವರೇ, ಧನರಾಜ್ ಅವರೇ ಗೋಬಿಯಾ ಅವರೇ, ತ್ರಿವಿಕ್ರಮ್ ಅವರೇ, ಮಂಜಣ್ಣ ಅವರೇ, ಧನರಾಜ್ ಇಷ್ಟ ಸರ್. ಈಗ ಧನರಾಜ್ ಮತ್ತೆ ಹನುಮಂತಣ್ಣ ಅವ್ರಿಬ್ರು ಸ್ನೇಹಿತರ ಅಂದ್ರೆ ನೀವು ಅಣ್ಣರಿಂದ ಕುಂತರ ಆ ತರ ಸ್ನೇಹಿತರ ಮಾತಾಡ್ತೀರಿ, ಅದು ನಿಮ್ಗೆ ರಿಯಲ್ ಅನ್ಸುತ್ತಾ ಫೇಕ್ ಅನ್ಸುತ್ತೆ ಸರ್? ರಿಯಲ್ ಅನ್ಸುತ್ತೆ. ಹೆಂಗ್ ಅನ್ಸುತ್ತೆ ಸರ್? ರಿಯಲ್ ಅಂದ್ರೆ ಪ್ರತಿಯೊಂದು ಗುಟ್ಟನ್ನು ಯಾರು ಮುಚ್ಚಿಡಂಗಿಲ್ಲ, ಸತ್ಯ 2 ಜನ ಮಾತಾಡ್ತಾರೆ, ಹಿಂಗಾಗಿ 2 ಜನ ಇಷ್ಟ. 2 ಜನ ಇಷ್ಟ. ಹನುಮಂತಣ್ಣ ಬಗ್ಗೆ ಇನ್ನೇನು ಹೇಳ್ತೀರಣ್ಣ? ಹೇಳೋದೇನಣ್ಣ, ಎಲ್ಲ ಚೆನ್ನಾಗಿ ಆಡಿ ಬರ್ಲಿ, ಬಿಗ್ ಬಾಸ್ ಫೈನಲಿಸ್ಟ್ ಆಗ್ಲಿ. ಇನ್ನೊಂದು 5 ದಿನ ಆದ್ಮೇಲೆ ಬಿಗ್ ಬಾಸ್ ಮುಗಿದಿದೆ, ಅವರು ಗೆಲ್ಬೇಕು ಅಂತ ಆಶಿಸ್ತೀರಣ? ರನ್ನರ್ ಆಫ್ ಹಾಕು ಅಂತ ಆಶಿಸ್ತೀರಣ? ಗೆಲ್ಬೇಕಂತ ಆಶಿಸ್ತೀವಿ. 100% 100% ಗೆಲ್ತಾನಂತ ನಾವು ಅನ್ಕೊಂಡಿದ್ದೀವಿ. ಗೆಲ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀವಿ. ನೀವಂಗೆ ಹನುಮಂತಣ್ಣಗೆ ಓಟ್ ಹಾಕಿರೋಣ, ಎಲ್ಲರೂ ಕರ್ನಾಟಕ ಜನತೆಗಳು ಓಟ್ ಹಾಕಿರಿ, ಗೆಲ್ತಾರಣ. ಕರ್ನಾಟಕ ಜನತೆಗೆ ಹನುಮಂತಣ್ಣವ್ರ ಬಗ್ಗೆ ಏನಾರು ಹೇಳೋದಾದ್ರೆ ಏನೇ ಹೇಳ್ತೀರಣ? ಒಳ್ಳೆ ಹುಡುಗ, ಬಡವ್ರ ಮನಿ ಹುಡುಗ. ನಾವು ವಿಶೇಷವಾಗಿ ತಾಂಡ್ಯದವ ಇರ್ಬೋದು, ಆದ್ರೆ ತಾಂಡ್ಯದಾಗಿ ಆಗಿ ಜೀವನ ಮಾಡಿಲ್ಲ. ಪ್ರತಿಯೊಂದು ಊರಲ್ಲಿ ಪ್ರತಿಯೊಬ್ಬನಾಗಿ ಜೀವನ ಮಾಡಿದಾನೆ. ಒಳ್ಳೆ ಹುಡುಗ, ಒಳ್ಳೆ ಬಡತನದಿಂದ ಬಂದವ. ಅವ್ನು ಓಟ್ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿ ಇದು ಮಾಡ್ರಿ ಅಂತ ಹೇಳ್ತೀವಿ. ಥ್ಯಾಂಕ್ಸ್ ಅಣ್ಣ. ಹನುಮಂತಣ್ಣ ಬಗ್ಗೆ ಏನ್ ಹೇಳ್ತೀರಣ್ಣ? ನಿಮ್ಮೂರಿನ ಪ್ರತಿಭೆ ಒಬ್ಬ ಬಿಗ್ ಬಾಸ್ ಅಲ್ಲಿ ಒಂದು 10 ದಿನ ಆದ್ಮೇಲೆ ಬಿಗ್ ಬಾಸ್ ಮುಗಿತೈತೆ, ಅವ್ರು ವಿನ್ನರ್ ಆಗ್ಬೇಕಣ್ಣ, ರನ್ನರ್ ಆಫ್ ಆಗ್ಬೇಕು ಅಂದ್ರೆ ಆಚೆ ಬರ್ಬೇಕಾ, ಏನ್ ಹೇಳ್ತೀರಣ್ಣ? ರನ್ನರ್ ಅಪ್ ಇದೆ, ಗೆಲ್ಬೇಕು, ವಿನ್ನರ್ ಆಗ್ಬೇಕು ಹನುಮಂತ. ಏನು ಜನ ಅವನ ಬಗ್ಗೆ ಜಾಸ್ತಿ ಗೊತ್ತು ಇಲ್ದವ್ರು ಏನೇನೋ ತಿಳ್ಕೊಂಡು ಮಾತಾಡಿದ್ರು ಬಿಡು, ಗೊತ್ತಿಲ್ಲ. ಈಗ ಬಿಗ್ ಬಾಸ್ ಅಂತಂದ್ರೆ ಎಲ್ಲಾರು ಜೀವನ ಅಲ್ಲಿ ಒಂದು ಜೀವನನೇ ಒಂಥರ ಇದ್ದಂಗ ಅದ. ಹೌದಾ, ಹೋದ್ ಗುಟ್ಟೆನೆ ಎಲ್ಲ ಏನ್ ಗೊತ್ತಾಗಲ್ಲ. 2ನೇ ವಾರಕ್ಕೆ ಅವ್ನಿಗೆ ಸಾಕು ಹೊಳಿ ಬರ್ತೀನಿ ಅಂತ ಅನ್ನೋ ಮಾತು ನಂದವನು. ಅವನಿಗೆ ಮುಗ್ಧ ಒಂದಿಷ್ಟು ಮಂದಿ ಗೊತ್ತಿದ್ದು ನಾಟಕ ಮಾಡ್ತಾನೆ, ಹಂಗ ಹಿಂಗ ಅಂದ್ರೆ ಈ ಜೀವನ ಪೂರ್ತಿ ಎಲ್ಲ ಗೊತ್ತಿರುತ್ತ ಎಲ್ಲರಿಗೂ? ಇಲ್ಲ ಗೊತ್ತಿರಲ್ಲ. ಈಗ ನಾವು ಮುದುಕಾಗಿ ಸಹಾಯ ಮಟ್ಟನ ಇನ್ನು ಕಲಿತಾನ ಹೋಗ್ಬೇಕು. ಹಾಗೆ ಹನುಮಂತನ ಅದರಲ್ಲಿ ಕಲಿತಾ ಬಂದು ಒಂದು ಸ್ಟ್ಯಾಂಡ್ಗೆ ನಿಂತ್ಕೊಂಡಿದ್ದಾನೆ. ಅವನ್ ಮುಕ್ತತೆ ಅವನ್ನ ಕಾಪಾಡ್ತದೆ. ಮತ್ತು ಮೇಲಾಗಿ ನಮ್ಮ ಹನುಮಂತನ ಆಶೀರ್ವಾದ ಅವನಿಗೆ ಇದೆ. ನಾವ್ ಇಷ್ಟೆಲ್ಲ ನೋಡ್ಬೇಕಂದ್ರೆ ಒಂದು ಹಳ್ಳಿ ಕುರಿಗಾಯವನು ಈ ಮಟ್ಟಕ್ಕೆ ಹೋಗ್ಯಾನೆ ಅಂದ್ರೆ ಇನ್ನು ಕಲಿತಾನ ಹೋಗ್ಯಾನೆ. ಏನಾರ ಒಂದು ಸಾಂಗ್ ಏನಾರ ಹೇಳ್ತೀರಾ? ಡೆಡಿಕೇಟ್ ಮಾಡ್ತೀರಾ ಅವ್ರಿಗೋಸ್ಕರ? ಸಾಂಗ್ ಏನಿಲ್ಲ, ಏನಾರ ಒಂದು ಡೈಲಾಗು, ಏನಾರ ಒಂದು ಪ್ರಾಸಪದ, ಒಂದು ಜನಪದ ಸಾಂಗು. ನೀವು ಉತ್ತರ ಕನ್ನಡದ ಜನಪದ ಸಾಂಗ್ ಹಾಡು ಹೇಳ್ತಾರ, ಏನಾರ ಒಂದು ಸಾಂಗ್? ಏನಿಲ್ಲ, ಒಂದು ಹಳ್ಳಿ ಒಂದು ಪ್ರತಿಭೆ ಒಂದು ಗೆದ್ದು ಬರಲಿ ಅಂತ ನಮ್ಮ ಆಸೆ. ನಾವು ಎಷ್ಟು ಓಟ್ ನಮ್ಮ ಕೈಲಾದಷ್ಟು ಮಾಡ್ತೀವಿ. ಈಗ ನಾವು ಹಳ್ಳಿಯರು ಅಷ್ಟು ಓಟ್ ಮಾಡಕ್ಕಿಲ್ಲ ಅನ್ಸಿತ್ತು ನನಗೆ. ಅವನ್ಗೆ ಯಾರ್ಯಾರೋ ಎಲ್ಲೆಲ್ಲಿಂದಾರೋ ಕಾಮೆಂಟ್ ಓಟ್ ನೋಡ್ಬಿಟ್ರೆ ಎಲ್ಲಿರೋ ಮಾಡ್ತಿದ್ದಾರೆ, ಅದು ತುಂಬಾ ಖುಷಿ ಆಗ್ತದೆ. ಇನ್ನೇನ್ ಹೇಳ್ತೀರಣ್ಣ? ಇನ್ನೇನು ಹೇಳ್ಬೇಕು, ಅವನೊಟ್ಟು ಮಾತಾಡ್ಸ್ರಿ. ಸರಿ ಮಾತಾಡ್ಸೋಣ. ಮತ್ತೇನ್ ಹೇಳ್ಬೇಕು ಅವಂಗ? ಮತ್ತೇನೇನ್ ಹೇಳ್ತೀರಣ್ಣ ಹನುಮಂತಣ್ಣ ಅವ್ರ ಬಗ್ಗೆ? ಗೆದ್ದು ಬರ್ಲಿ, ಜೈ ಹನುಮಂತ. ಜೈ ಹನುಮಂತಣ್ಣ. ಒಬ್ಬ ಆಡಳಿತಗಾರ ಬಿಗ್ ಬಾಸ್ ಹೋಗೋಣ. ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ. ಏನ್ ಅನ್ಸುತ್ತೆ? ಹೆಮ್ಮೆ ಅನ್ಸುತ್ತಾ, ಬೇಜಾರು ಅನ್ಸುತ್ತಾ, ಖುಷಿ ಆಗುತ್ತಾ, ದುಃಖ ಆಗುತ್ತಾ? ಇಲ್ಲ, ಹೆಮ್ಮೆ ಅನಿಸ್ತು. ಹೆಮ್ಮೆ ಅನ್ಸುತ್ತಣ್ಣ? ಹೆಮ್ಮೆ ಅನಿಸ್ತು. ಈಗ ಹೋಗೋಣ, ಅವ್ರು ಗೆಲ್ಬೇಕಾ, ನಿಮ್ ಪ್ರಕಾರ ಸೋಲ್ಬೇಕಣ್ಣ? ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವ್ರ ಪ್ರತಿಭೆ ಚೆನ್ನಾಗಿ ಮಾಡತ್ತದಾರ. ಅಂದ್ರೆ ಪ್ರತಿಸ್ಪರ್ಧೆ ನೋಡ್ಬೇಕಲ್ಲ, ಯಾರು ಅದಾರ ಅವರು ಚೆನ್ನಾಗಿ ಮಾಡ್ತಿರ್ತಾರೆ, ಇವರು ಚೆನ್ನಾಗಿ ಮಾಡತ್ತ. ಇದು ಕಾಂಪಿಟೇಷನ್ ಇದೆ ಎಲ್ಲ. ಈಗ ಎಲ್ಲ ಕಾಂಪಿಟೇಷನ್ ಈಗ. ಅದ್ರೊಳಗೆ ಇವರು ಸ್ಪರ್ಧೆ ಮಾಡತ್ತಾರ, ರನ್ನರ್ ಅಥವಾ ಫಸ್ಟ್ ಬರ್ಬೋದು.